ನಿಮ್ಗೆ ಯಾವ ಕ್ವಾಲಿಟಿ ತುಂಬಾ ಇಷ್ಟ ಆಗಿತ್ತು? ಅವನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ, ಅದು ತುಂಬಾ ಇಷ್ಟ. ಆಮೇಲೆ ಯಾವಾಗೂ ಗೆಳೆಯ ಗೆಳೆಯ ಅಂತ ಇದ್ದ, ನಂಗೆ ಅದು ಭಾರಿ ಇಷ್ಟ ಆಗೋದು. ಒಂಥರ ಫ್ರೆಂಡ್ ತರ. ನನಗೂ ಅಷ್ಟು ಕ್ಲೋಸ್ ಫ್ರೆಂಡ್ ಯಾರು ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ತುಂಬಾ ಖುಷಿ ಆಗೋದು ಆ ತರ ಕರ್ದಾಗ ನನ್ ಜೊತೆನೆ ಕುತ್ಕೊಳ್ಳೋನು, ಮಲ್ಕೊಳ್ಳೋನು, ನನ್ ಮೈ ಮೇಲೆ ಬೀಳೋನು. ಹೌದು. ಸಖತ್. ಒಂದೊಂದ್ಸತೆ ನಮ್ ಮಗನೇ ಹೇಳೋನು, ನನ್ ತರನೇ ಗಿಲ್ಲಿಯೋನು ನಿಮ್ ಮೇಲ್ ಬಿದ್ದು ಒದ್ದಾಡ್ತಾ ಇರ್ತಾನೆ ಅಂತ ಬಂದಾಗ. ಹೌದೌದು. ತುಂಬಾ ಖುಷಿ ಆಯ್ತದೆಲ್ಲ ಕೇಳಿ. ನಿಮ್ ಮಗನಿಗೂ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ. ಹೌದು. ಅವರಿಬ್ರು ಮಾತಾಡ್ಕೊಂಡ್ರ? ಹೌದು, ಮಾತಾಡ್ತಾ ಇದ್ರಲ್ಲ. ಇವಾಗ ಮನೆಗ್ ಬರ್ತೀನಿ ಅಂತ ಹೇಳಿದಾರೆ ರಕ್ಷಿತಾ, ಇದೆಲ್ಲ ಮುಗಿದ್ಮೇಲೆ. ರಕ್ಷಿತಾ ಅವರಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ಇಷ್ಟ ಆಗ್ತಿತ್ತು? ಯಾಕಂದ್ರೆ ಅವ್ಳು ತುಂಬಾ ಸೆಲ್ಫ್ಲೆಸ್. ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂಡ್ ನನ್ ಮನೆ ಅಂತ ಆಟ ಆಡ್ತಾಳೆ. ಮೇ ಬಿ ಅದೇ ಅವಳಿಗೆ ಪ್ಲಸ್ ಆಗಿದ್ದಲ್ಲಿ. ಅವಳು ಆಟದ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಸುಮ್ನೆ ಮನೇಲಿ ಗೇಮ್ ಆಡ್ದಂಗೆ ಸುಮ್ನೆ ನಮ್ ಮನೆ ಅಂತ ಆಟ ಆಡ್ಕೊಂಡಿದ್ಲು ಅವಳು. ಅದೇ ಪ್ಲಸ್ ಆಯ್ತು ಅವ್ಳಿಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಷ್ಟು ಯಾರು ಹತ್ತಿಲ್ಲ ಮನೆಯಿಂದ ಹೊರಗಡೆ ಬರ್ಬೇಕಿದ್ರೆ ಯಾಕಿರ್ಬೋದು ಸರ್ ಅಂತ? ನನ್ಗೂ ತುಂಬಾ ಎಮೋಷನ್ ಆಯ್ತು. ಬಟ್ ನಾವು ತೋರ್ಸ್ಕೊಳ್ಳಿಲ್ಲ ಅಷ್ಟೇ. ಬಟ್ ಶೀ ಕುಡಂಟ್ ಕಂಟ್ರೋಲ್ ಇಟ್. ಯಾಕೆಂದ್ರೆ ಅಷ್ಟು ಕನೆಕ್ಟ್ ಆಗ್ಬಿಡ್ತೀವಿ ಮನೆಗ್ ನಾವು. 24 hours, ಲೈಕ್ 100+ days. ನಿಮ್ಗೆ ಐಡಿಯಾನೇ ಇಲ್ಲ ಹೆಂಗ್ ಕನೆಕ್ಟ್ ಆಗ್ತೀರಾ ಅಂತ. ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಒಂದೊಂದ್ ಜಾಗನು ಕನೆಕ್ಟ್ ಆಗತ್ತೆ. ಒಂದೊಂದ್ ಕುತ್ಕೊಳ್ಳೋ ಜಾಗ ಕನೆಕ್ಟ್ ಆಗತ್ತೆ ನಿಮ್ಗೆ. ಅಯ್ಯೋ ಇಲ್ಲಿ ಕುತ್ಕೊಂತೀನಿ ನಾನು, ಅಷ್ಟು ಎಮೋಷನ್ ಆಗ್ಬಿಡತ್ತೆ ನಿಮ್ಗೆ. ನಿಮ್ಮ ಫೇವರೇಟ್ ಜಾಗ ಯಾವ್ದು ಸರ್ ಬಿಗ್ ಬಾಸ್? ನನಗೆ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಒಂದ್ ಜಾಗ. ಆಮೇಲೆ ಸ್ವಿಮ್ಮಿಂಗ್ ಪೂಲ್. ಅದು ಬಿಟ್ರೆ ಅಲ್ಲೊಂದು ಸೋಫಾ ಇತ್ತು ಜೈಲ್ ಹತ್ರ, ಆ ಜಾಗ. ಆಮೇಲೆ ಕ್ಯಾಪ್ಟನ್ ರೂಮ್. ಇವಿಷ್ಟು ನನ್ನ ಫೇವರೇಟ್ ಪ್ಲೇಸ್. ಆಮೇಲೆ ಅಡ್ಗೆ ಮನೆ. ಕಳಪೆಗೆ ಒಂದ್ಸಾರಿ ನೀವು ಹೋಗಿಲ್ಲ? ನೀವು ಹೋಗಿಲ್ಲ. ಕಳಿಸೋ ಅಂದ್ರೆ ಯಾರು ನನ್ನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಯಾಕೆ ಸರ್ ಅಂತ? ಮೇ ಬಿ ಎಲ್ಲಾರು ನನ್ನ ಇಷ್ಟ ಪಡ್ತಾ ಇದ್ರು, ರಘು ಅಣ್ಣ ಅನ್ಕೊಂಡು. ಇನ್ನೊಂದೇನಂದ್ರೆ ಈ ಬಿಗ್ ಬಾಸ್ ಮನೆ ಒಳಗಡೆ ಈ ಗ್ರೂಪ್ ಅವರದ್ದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ನಾಮಿನೇಷನ್ ವಿಷಯದಲ್ಲೆಲ್ಲ ತುಂಬಾ ಈಸಿ ಆಗತ್ತೆ. ಆತರ ವರ್ಕ್ ಆಗತ್ತಾ ಸರ್ ಅಂತ? ಸಿ ಅಗೇನ್ ಇಟ್ಸ್ ಗೇಮ್. ನಾವು ಕಮೆಂಟೇ ಮಾಡಕ್ಕಾಗಲ್ಲ. ಇವಾಗ ಒಂದು 10 ಜನ ಇರ್ತಾರೆ, ಅದ್ರಲ್ಲಿ 5 ಜನ ಗ್ರೂಪ್ ಮಾಡ್ಕೊಂಡು ಫಸ್ಟ್ ಇವ್ರ 5 ಜನನ ಆಚೆ ಹಾಕೋಣ, ಆಮೇಲೆ ನಾವು 5 ಜನ ಆಟ ಆಡೋಣ. ನಾರ್ಮಲ್. ಅದು ಗೇಮಿಂಗ್. ಗೇಮ್ ಬಂದಾಗ ಇವಾಗ ಅದು ಹಾಗೇ ಆಗತ್ತೆ. ಇವಾಗ ಅದು ಬಿಗ್ ಬಾಸ್ ಮನೆ ಏನು ಅಂದ್ರೆ ಅಲ್ಲಿ ಫ್ರೆಂಡ್ಸು ಅದು ಇದು ವರ್ಕ್ ಆಗಲ್ಲ. ಯಾಕಂದ್ರೆ ಒಬ್ರಿಗೆ ಪ್ರೈಸ್, ಗ್ರೂಪ್ಗಲ್ಲ. ಸೊ ಮೇ ಬಿ ಗ್ರೂಪ್ ಆಗಿ ಫಸ್ಟ್ 5 ಜನ ಆಚೆ ಕಳ್ಸೋದು, ಇನ್ನು 5 ಜನ ಮತ್ತೆ ಅವರು ಕಿತ್ತಾಡೋದು. ಅದೆಲ್ಲ ಮೇ ಬಿ ಪ್ಲಾನಿಂಗ್ ಅಷ್ಟೇ. ಅದ್ರಲ್ಲಿ ನಾವು ಅನ್ಕೊಳಕ್ ಆಗಲ್ಲ ಗ್ರೂಪಿಸಮ್ ಅದು ಇದು. ಇವನ್ ಗ್ರೂಪಿಸಮ್ ಇದೆ ಒಂದು ಪ್ಲಾನಿಂಗ್ ಅಲ್ವಾ. ನಾವು ಗ್ರೂಪ್ ಮಾಡ್ಕೊಂಡು ಫಸ್ಟ್ ಇವ್ರನ್ನ ಕಿತ್ತಾಕೋಣ, ಆಮೇಲೆ ನಾವು ಆಟ ಆಡೋಣ, ಅದು ಒಂದು ಪ್ಲಾನಿಂಗ್ ಅಲ್ವಾ.